ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ITBP ಟೋಟಲ್ ಆಗಿ 288 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಇದಕ್ಕೆ ಯಾವ್ಯಾವ ಪೋಸ್ಟ್ ಅದಾವು, ಹಾಗೆ ವಿದ್ಯಾರ್ಹತೆ ಏನು ಬೇಕು ಮತ್ತು ವೇತನ ಎಷ್ಟಿರ್ತದೆ, ಹಾಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರ್ತದೆ. ಸೊ ಇಲ್ಲಿ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನೈತಿ, ಟೋಟಲಾಗಿ ಇಲ್ಲಿ 160 ಹುದ್ದೆಗಳನ್ನ ಕರೆದಾರು. ಇದರಲ್ಲಿ ಸಬ್ ಇನ್ಸ್ಪೆಕ್ಟರ ಹುದ್ದೆಗಳು 17 ಅದಾವು. ಕಾನ್ಸ್ಟೇಬಲ್ ಕ್ಷೌರಿಕ 5 ಹುದ್ದೆಗಳದಾವು. ಇಲ್ಲಿ ಕಾನ್ಸ್ಟೇಬಲ್ ಸಫಾಯಿ ಕರ್ಮಚಾರಿ 101 ಹುದ್ದೆಗಳದಾವು. ಕಾನ್ಸ್ಟೇಬಲ್ ತೋಟಗಾರ ಎಷ್ಟದಾವು, 37 ಅದಾವು. ಇವ ಪ್ರತಿಯೊಂದಕ್ಕೂ ವಿದ್ಯಾರ್ಥಿ ಯಾವ್ಯಾವ ರೀತಿ ಇದೆ ಅಂತ ನಾವು ಇಲ್ಲಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ITBP ಅಂದರೆ ತನ್ನ ನೇಮಕಾತಿಯನ್ನು ಮುಂದುವರಿಸಿದ್ದು ಪ್ರಸ್ತುತ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು 10ನೇ ತರಗತಿ ಡಿಪ್ಲೊಮೊ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿದ ಕನಿಷ್ಠ 18 ವರ್ಷದೊಳಗಿರುವ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಮಾಡಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಮತ್ತು ಅರ್ಹತೆ ಹೊಂದಿರುವ ಆಗಸ್ಟ್ 26 ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಆಗಸ್ಟ್ 26 ಇದರ ಕೊನೆಯ ದಿನ. ಈ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿದ್ದು ಅದನ್ನು ಹೆಚ್ಚು ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು. ಅಂದರೆ ಇಲ್ಲಿ ಈ ಹುದ್ದೆಗಳನ್ನ ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು ಅಂದರು. ಕಡಿಮೆ ಅಂತರೂ ಒಟ್ಟೆ ಆಗೋದಿಲ್ಲ, ಹೆಚ್ಚಿನ ಆಗ್ಬೋದು. ಇಲ್ಲಿ ವಿದ್ಯಾರ್ಥಿ ಏನು ಬೇಕು ನೋಡಿ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಡಿಪ್ಲೊಮೊ ಅಥವಾ ಸ್ನಾತಕೋತ್ತರ ಪದವಿ ಆಗಿರಬೇಕು. ಕಾನ್ಸ್ಟೇಬಲ್ ಕ್ಷೌರಿಕ ಸಫಾಯಿ ಕರ್ಮಚಾರಿಗೆ ಏನೈತಿ 10ನೇ ಆಗಿದ್ರೆ ಸಾಕು. ಕಾನ್ಸ್ಟೇಬಲ್ ತೋಟಗಾರ ಹುದ್ದೆಗೆ ಇದು 10ನೇ ಡಿಪ್ಲೊಮೊ ಆಗಿದ್ರೆ ಸಾಕು. ಇಲ್ಲಿ ವಯೋಮಿತಿ 18 ವರ್ಷದಿಂದ 30 ವರ್ಷದೊಳಗಿರಬೇಕು. ನೆಕ್ಸ್ಟ್ ಇಲ್ಲಿ SC ST ಮಾಜಿ ಸೈನಿಕ ಹಾಗೂ OBC ಅಭ್ಯರ್ಥಿಗಳಿಗೆ ಏನೈತಿ ವಯಸ್ಸಿನ ಸಡಿಲಿಕೆ ಏನಾಗುತ್ತೆ, ಅನ್ವಯವಾಗುತ್ತೆ ಅಂತ ಹೇಳಿದರು. ಇಲ್ಲಿ ಈ ಹುದ್ದೆಗಳ ವೇತನ ಎಷ್ಟಿರ್ತೈತೆ ಅಂದ್ರೆ ಅಭ್ಯರ್ಥಿಗಳಿಗೆ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮೊದಲಿಗೆ 21,700 ಮ್ಯಾಗ ಇರ್ತದೆ. ಅದು ಹೈಯೆಸ್ಟ್ ಎಲ್ಲಿ ತನಕ ಹೋಗ್ಬೋದು, 1,12,400ವರೆಗೆ ನಿಮ್ಮ ವೇತನ ತಿಂಗಳಿಗೆ ಬರಬಹುದು. ನೆಕ್ಸ್ಟ್ ಇಲ್ಲಿ ಅರ್ಜಿ ಸಲ್ಲಿಕೆ ವೆಬ್ಸೈಟನ್ನು ಕೊಟ್ಟಿದ್ದರು. ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಹೇಗಿರ್ತದೆ ಅಂದ್ರೆ ಇಲ್ಲಿ ದೈಹಿಕ ದಕ್ಷತೆ ಪರೀಕ್ಷೆ ಅಂದ್ರೆ ಫಿಸಿಕಲ್ ಇರ್ತದೆ, ನಂತರ ದಾಖಲಾತಿ ಪರಿಶೀಲನೆ ಇರ್ತದೆ, ಲಿಖಿತ ಪರೀಕ್ಷೆ ಇರ್ತದೆ, ವಿವರವಾದ ವೈದ್ಯಕೀಯ ಪರೀಕ್ಷೆ ಇರ್ತದೆ, ವೈದ್ಯಕೀಯ ಪರೀಕ್ಷೆಯನ್ನು ಪರಿಶೀಲನೆ ಮಾಡ್ತಾರೋ, ನಂತರ ಸಂದರ್ಶನ ಇರ್ತದೆ. ನೆಕ್ಸ್ಟ್ ಇಲ್ಲಿ ಅರ್ಜಿ ಶುಲ್ಕ ಎಷ್ಟೈತೆ ಅಂದ್ರೆ SC ST ಹಾಗೂ ಮಹಿಳಾ ಮತ್ತು ಮಾಜಿ ಸೈನಿಕರಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಏನೈತಿ 200 ರೂಪಾಯಿಗಳ ಇರ್ತದೆ. ಇತರೆ ಎಲ್ಲ ಅಂದ್ರೆ OBC ಮತ್ತು UR ಕ್ಯಾಟಗರಿಯವರಿಗೆ. ಕಾನ್ಸ್ಟೇಬಲ್ ಹುದ್ದೆಗೆ ಏನೈತಿ 100 ರೂಪಾಯಿ ಇರ್ತದೆ. ಇದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಎಷ್ಟದ, ಇಲ್ಲಿ 26/8/2024. ಇಲ್ಲಿ ಮತ್ತು ಅದರೊಳಗೆ ITBP ಒಳಗೆ ಇವ 128 ಹುದ್ದೆ ಅವ, 160 ಹುದ್ದೆ ಪ್ಲಸ್ ಇವ 128 ಹುದ್ದೆ, ಟೋಟಲ 288 ಹುದ್ದೆಗಳು. ಇಲ್ಲಿ 128 ಹುದ್ದೆ ಒಳಗೆ ಇದು ಆಗಸ್ಟ್ 12ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಸೆಪ್ಟೆಂಬರ್ 10ರವರೆಗೆ ಏನೈತಿ ಇದು
ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ ಅರ್ಹತೆ ಏನೇನು ಬೇಕಂತ ಇಲ್ಲಿ ಟೋಟಲ್ ಆಗಿ ಯಾವ್ಯಾವ ಅರ್ಜಿಯನ್ನು ಕರೆದಾರ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಅವ್ರಿಗೆ ಡ್ರೆಸ್ಸರ್ಸ್ ವೆಟರ್ನರಿ ಪುರುಷ ಮತ್ತು ಮಹಿಳೆಯರನ್ನು ಕರೆದಾರು. ಕಾನ್ಸ್ಟೇಬಲ್ ಅನಿಮಲ್ ಟ್ರಾನ್ಸ್ಪೋರ್ಟ್ ಪುರುಷ ಮತ್ತು ಮಹಿಳೆಯರನ್ನ ಕರೆದಾರು. ಕಾನ್ಸ್ಟೇಬಲ್ ಕೆನೆಮನ್ನಲ್ ಪುರುಷ ಮಾತ್ರ ಇಲ್ಲಿ ಕರೆದಾರು. ವಿಭಾಗದ ಒಟ್ಟು ಏನೈತಿ 128 ಹುದ್ದೆಗಳದಾವು. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಏನೈತಿ 12th ಆಗಿರಬೇಕು. ಜೊತೆಗೆ 1 ವರ್ಷದ ವೆಟರ್ನರಿ ಡಿಪ್ಲೊಮೊ ಕೋರ್ಸ್ ಆಗಿರಬೇಕು. 12ನೇ ಆಗಿರಬೇಕು ಮತ್ತು ವೆಟರ್ನರಿ ಡಿಪ್ಲೊಮೊ ಕೋರ್ಸ್ ಆಗಿರಬೇಕು. ಯಾವುದಕ್ಕೆ? ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ. ಹಾಗೆ ಇಲ್ಲಿ ಕಾನ್ಸ್ಟೇಬಲ್ ಎನಿಮಲ್ ಟ್ರಾನ್ಸ್ಪೋರ್ಟ್ಗೆ ಏನೈತಿ ಹಾಗೂ ಕೆನೆಲ್ಮನ್ ಹುದ್ದೆಗಳಿಗೆ ಏನೈತಿ 10ನೇ ಆಗಿರಬೇಕು. ಅದಕ್ಕೆ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು. ಅಂದ್ರೆ 10ನೇ ಆಗಿದ್ರೆ ಸಾಕು. ಇಲ್ಲಿ ಫಿಸಿಕಲ್ ಒಳಗೆ ಇಲ್ಲಿ ಅಭ್ಯರ್ಥಿ ಅಷ್ಟ 170 ಸೆಂಟಿಮೀಟರ್ ಇರಬೇಕು. ಮಹಿಳಾ ಅಭ್ಯರ್ಥಿ 157 ಸೆಂಟಿಮೀಟ್ರ್ ಕನಿಷ್ಠ ಇರಬೇಕು. ಮತ್ತು ಉಳಿದಂತೆ ಪುರುಷರ ಎದೆಯ ಸುತ್ತಳತೆ ಎಷ್ಟಿರಬೇಕು? 80 ಸೆಂಟಿಮೀಟರ್ ಇರಬೇಕು. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 18ರಿಂದ 27 ವರ್ಷ ವಯಸ್ಸಿನ ಅವರಾಗಿರಬೇಕು. ಇಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ ಇಲ್ಲಿ 18ರಿಂದ 25 ವರ್ಷ ಒಳಗಿನವರ ಆಗಿರಬೇಕು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಸೆಪ್ಟೆಂಬರ್ 10ರವರೆಗೆ ಇರ್ತದೆ. ಈ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ ಎಷ್ಟಿರ್ತದೆ? 100 ಇರ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ನಿವೃತ್ತ ಸೈನಿಕರು, ಮಹಿಳೆಯರಿಗೆ ಹೊರತುಪಡಿಸಿ ಅಂದರೆ OBC ಮತ್ತು URಗಿದೆ. ಮತ್ತು ಇಲ್ಲಿ ಹುದ್ದೆಗಳಿಗೆ ವೇತನ ಎಷ್ಟಿರ್ತದೆ ಅಂದ್ರೆ 25,500ರಿಂದ 81,100ರವರೆಗೆ ಏನೈತಿ ಹೆಡ್ ಕಾನ್ಸ್ಟೇಬಲ. ಮತ್ತು ಕಾನ್ಸ್ಟೇಬಲ್ಗೆ 21,700ರಿಂದ 69,100 ಇಷ್ಟು ಥರದ ವೇತನ ಇರ್ತದೆ. ಟೋಟಲಾಗಿ 288 ಹುದ್ದೆಗಳದಾವು. SSLC ಮುಗಿದವ್ರು ಮತ್ತು 12th ಮುಗಿದವ್ರು ಈ 288 ಹುದ್ದೆಗಳದಾವು. ಇವಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಇದೇ ಥರ ಇನ್ನಿತರ ಇನ್ಫಾರ್ಮೇಷನ್ಗಾಗಿ ಡಿಸ್ಕ್ರಿಪ್ಷನ್ದಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತಾನೋ, ನೀವು ಅದಕ್ಕೆ ಜಾಯ್ನ್ ಆಗ್ಬೋದು. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.